ಇವತ್ತು ಬಾಗಲಕೋಟೆಯಲ್ಲಿ ದಿಢೀರಾಗಿ ಒಂದು ಕಾರು ಸ್ಫೋಟ ಆಯಿತು. ಆದರೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಸ್ಫೋಟಕ್ಕೆ ಕಾರಣ ಈಗಲೂ ಕೂಡ ನಿಗೂಢವಾಗಿದೆ. ಇವತ್ತು ನಡೆದಿರುವಂತಹ ಈ ಒಂದು ಘಟನೆ ಎಲ್ಲರಿಗೂ ಕೂಡ ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಈಗ ಪ್ರಕರಣದ ಗಂಭೀರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತೇಳಿ ಪೊಲೀಸರು ಮಾಹಿತಿಯನ್ನು ಕೊಡ್ತಿದ್ದಾರೆ. ಸಿಸಿಟಿವಿ ಮತ್ತು ಕಾಲ್ ಡಿಸಿಆರ್ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರಂತೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕಾರ್ ಮಾಲೀಕ ಬಂದಾಗಿನಿಂದ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾನೆ. ಕಾರ್ ಬಳಿ ಯಾರೂ ಕೂಡ ಹೋಗಿರೋದು ಕಂಡು ಬಂದಿಲ್ಲ. ಮೂವರು ಆ ಕಡೆ ಹೋಗಿದ್ರು, ವಿಚಾರಣೆ ಮಾಡಿದ್ದೀವಿ. ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿರೋದು ಕಂಡು ಬಂದಿದೆ. ಇಂಜಿನ್ ಅಥವಾ ಬ್ಯಾಟರಿ ಸ್ಫೋಟವಾಗಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟಿದ್ದಾರೆ. ನಾವು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ಹಾಗೂ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಇವತ್ತು ನಡೆದಿದ್ದಂಥ ಒಂದು ಘಟನೆ ಇದು. ಒಂದು ಕಾರ್ ದಿಢೀರಾಗಿ ಸ್ಫೋಟ ಆಯಿತು. ಇದಕ್ಕೆ ಹಲವು ರೀತಿಯಾದಂಥ ಅನುಮಾನಗಳು ಹುಟ್ಟುತ್ತಾ ಇದೆ. ಹೇಗಾಯಿತು, ಏನಕ್ಕಾಯಿತು, ಕಾರಣ ಏನು ಅನ್ನೋಂಥದ್ದು ಈಗಲೂ ಕೂಡ ನಿಗೂಢವಾಗಿದೆ. ಹಾಗಾಗಿ ಈಗ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಈಗ ಸದ್ಯಕ್ಕೆ ಪೊಲೀಸರು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇವತ್ತು ನಡೆದಿದ್ದಂತಹ ಘಟನೆ ಒಂದು ಕ್ಷಣ ಎಲ್ಲರಿಗೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿದೆ. ಕಾರಣ ಏನು ಅಂತಂದ್ರೆ ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅಂತಂದ್ರೆ ಈ ಒಂದು ಕಾರ್ ಸ್ಫೋಟ ಆಗಿರುವಂಥದ್ದು ಅಥವಾ ಬ್ಲಾಸ್ಟ್ ಆಗಿರ್ಲಿಕ್ಕೆ ಕಾರಣ ಏನಿರ್ಬೋದು ಅಂತ? ರೋಶಿನಿ, ಈಗಾಗಲೇ ಕಾರ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಪಿ ಗೋಯಲ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಒಂದು ರೀತಿಯಾಗಿ ಇದನ್ನು ಒಂದು ಇಂಜಿನ್ ನಲ್ಲಿ ಏನೋ ದೋಷ ಕಂಡಿರಬಹುದು ಅಥವಾ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಒಂದು ಬಾಂಬ್ ನಿಷ್ಕ್ರಿಯ ದಳ ಕೂಡ ಈಗಾಗಲೇ ಬಂದು ಅಲ್ಲಿ ಪರಿಶೀಲನೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಸಿಸಿಟಿವಿ ಆಗಿರ್ಬೋದು ಮತ್ತು ಕಾಲ್ ಸಿಡಿಆರ್ ಈಗಾಗಲೇ ಒಂದು ಪರಿಶೀಲನೆ ಕೂಡ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ನಿನ್ನೆ ಮಧ್ಯರಾತ್ರಿ ಸಮಯದಲ್ಲಿ ಈ ಪ್ರಕರಣ ಒಂದು ರೀತಿಯಾಗಿ ಬ್ಯಾಟರಿ ಏನೋ ಅಥವಾ ಇಂಜಿನ್ಗೆ ಸಂಬಂಧಪಟ್ಟಂತೆ ಏನೋ ಅನಾಹುತ ಸಂಭವಿಸಿ ಇದೊಂದು ರೀತಿಯಾಗಿ ಕಾರ್ ಸ್ಫೋಟ ಆಗಿದೆ. ಈಗಾಗಲೇ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾರಲ್ಲಿ ಅವ್ರ ವೈನ್ ಶಾಪ್ ಇದೆ ಹಿಪ್ಪರ್ಗಿಯಲ್ಲಿ, ಊರ ಹೊರಗಡೆ. ಅಲ್ಲಿ ವೈನ್ ಶಾಪ್ ಮುಂದೆ 4:15 ನಿನ್ನೆ 4:15 ಮಧ್ಯಾಹ್ನ ಅವ್ರು ಕಾರ್ ಪಾರ್ಕ್ ಮಾಡಿದ್ರು. 10:45ಗೆ ಈ ಕಾರಲ್ಲಿ ಬ್ಲಾಸ್ಟ್ ಆಗಿದೆ. ಅವರು ಬ್ಲಾಸ್ಟ್ ಕಾರಣ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. 10:45ಗೆ ಬ್ಲಾಸ್ಟ್ ಆದ ತಕ್ಷಣ ನಾನು, ನಮ್ಮ DSP ಅವರು, ನಮ್ಮ CPI, ನಮ್ಮ PSI ಅವರು ಎಲ್ಲರೂ ಸ್ಪಾಟ್ಗೆ ಇಮಿಡಿಯೇಟ್ಲಿ ನಾವು ಭೇಟಿ ನೀಡಿದ್ದೀವಿ. ನಮ್ಮಲ್ಲಿ ಸೀನಿಯರ್ ಕ್ರೈಮ್ ಆಫೀಸರ್ ಇರ್ತಾರೆ, ಸೋಕೋ ಆಫೀಸರ್ ಇರ್ತಾರೆ, ನಮ್ಮಲ್ಲಿ NT ಸೆಬೋಟೇಜ್ ಚೆಕ್ ಟೀಮ್, AC ಚೆಕ್ ಟೀಮ್ ಇರುತ್ತೆ. ಅದರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ನಮ್ಮಲ್ಲಿ ಡಾಗ್ ಸ್ಪಾಟ್ ಅಲ್ಲಿ ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ ಡಾಗ್ ಇರುತ್ತೆ, ಅದ್ರ ಮುಖಾಂತರ ಕೂಡ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ಈಗ ಬಾಂಬ್ ಡಿಸ್ಪೋಸಲ್ ಯೂನಿಟ್ ಕಡೆಯಿಂದ ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ 2-3 ಪಾಯಿಂಟ್ ತಮಗೆ ಸ್ಪಷ್ಟೀಕರಣ ಕೊಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರು ಅದು ಕ್ಯಾಮ್ರಾ ಮುಂದೆ ಇತ್ತು. ವೈನ್ ಶಾಪ್ದು ಫ್ರಂಟ್ ಕ್ಯಾಮ್ರಾ ಮುಂದೆ ಕಾರ್ ಕವರ್ ಆಗಿದೆ. ಸುಮಾರು 4:15ಯಿಂದ 10:45 ಅಲ್ಲಿ ತನಕ ಬ್ಲಾಸ್ಟ್ ಆಗಿತ್ತು. ಆ ಪೂರ್ತಿ ಟೈಮ್ ಕಾರ್ ಅಲ್ಲಿ ಇತ್ತು, ಬೇರೆ ಕಡೆ ಮೂವ್ ಆಗಿಲ್ಲ. ಆ ಪೂರ್ತಿ ಇನ್ಸಿಡೆಂಟ್ CCTV ಕ್ಯಾಮ್ರಾ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ತಿರ ಬರಲಿಲ್ಲ, ಅದು ಯಾವುದು ಈ ತರ ನಮಗೆ ಕಂಡು ಬಂದಿಲ್ಲ. 3 ಜನ ವ್ಯಕ್ತಿ 9:45ಗೆ ಕಾರ್ ಹತ್ರ ಬರ್ತಾರೆ, ಬಟ್ ಅವರು ಕಸ್ಟಮರ್ ಇದ್ರು, ಅವರಿಗೆ ನಾವು ವೆರಿಫೈ ಮಾಡಿದ್ದೀವಿ. ಬೇರೆ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಕಾರ್ ಹತ್ರ ಬರಲಿಲ್ಲ. ಸೆಕೆಂಡ್ ಪಾಯಿಂಟ್, ನಮಗೆ ಕಾರ್ದು ಯಾವ ರೀತಿ ಡ್ಯಾಮೇಜ್ ಆಗಿದೆ, ಅವರು ಆಲ್ಮೋಸ್ಟ್ 40-50 ಮೀಟರ್ ತನಕ ಅವ್ರದ್ದು ಪಾರ್ಟ್ಸ್ ಆಗಿದೆ. ಟೆಕ್ನಿಕಲ್ ಫಾಲ್ಟ್ ಇರಬಹುದು, ಯಾವುದು ನಮಗೆ ಎಕ್ಸ್ಪ್ಲೋಸಿವ್ ಇಲ್ಲಿ ಲೂಸ್ ಮಟೀರಿಯಲ್ ಇಲ್ಲಿ ಯಾವುದು ನಮಗೆ ಕಂಡು ಬರ್ತಾ ಇಲ್ಲ. ನಮ್ಮ ಎಕ್ಸ್ಪ್ಲೋಸಿವ್ ಡಾಗ್ ಮುಖಾಂತರ ಕೂಡ ನಮಗೆ ಯಾವುದು ಎಕ್ಸ್ಪ್ಲೋಸಿವ್ ರಿಲೇಟೆಡ್ ಮಟೀರಿಯಲ್ ಕಂಡು ಬರ್ತಾ ಇಲ್ಲ. ಅದನ್ನ ನಾವು ಡಿಟೇಲ್ ಆಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವ್ರ ವೈನ್ ಶಾಪ್ ಇದೆ ಹಿಪ್ಪರ್ಗಿ.